ನಿನ್ನ ವಿಡಿಯೋನೇ ಬರಾಗಿಲ್ಲ ಯೂಟ್ಯೂಬ್ದಾಗ ಅನ್ನತಾನ್ರಿ ಗಾಯ್ಸ್. ಈ ಥರದ ಪರಿಸ್ಥಿತಿ ಯಾರಿಗೂ ಬರಬಾರ್ದ. ಇವತ್ತು ನಸೀಬೆ ಖರಾಬ್ ಐತಿ ಬರ್ರಿ ನಮ್ಗೆ. ಸೊ ಹಾಯ್ ಹೆಲೋ ವೆಲ್ಕಮ್ ಟು ಅನದರ್ ಬ್ಲಾಗ್. ಇವಾಗಂತೂ ಸದ್ಯ ಮುಂಜಾನೆ 8 ಆಗ್ಯದ. ನಿಮ್ಗೊಂದು ಇಂಟ್ರೆಸ್ಟಿಂಗ್ ಇದು ತೋರಿಸ್ತೀನಿ ಬರ್ರಿ ನಿಮ್ಗೆ. ಮುಂಜಾನೆ 5 ಆಗ್ಯದ ಸಂಜೆಗೆ 5 ಆಗ್ಯದ ಅಂತ ಗೊತ್ತೇ ಆಗಲ್ಲ ಆಗ್ಯದ್ರಿ. ಇಲ್ಲಗಾರ ನಮ್ಮ ಅಜ್ಜಿ ಕೌದಿ ಹತ್ತತ್ತಾರಾಗರಿ. ಈಗ ಮಕ್ಕೊಂದು ಎದ್ದಿದೆ ಅಲ್ರಿ, ಅದಕ್ಕಲ್ಲೇ ನಮ್ಮ ಅಜ್ಜಿ ಹತ್ತತ್ತಾರ ಕೌದಿ ಹತ್ತತ್ತಾರಾಗರಿ. ಹೋಗ್ತಾ ಹೋಗ್ತಾ ನಮ್ಮ ಚಾರ್ಜರ್ ಮತ್ತು ಗಾಡಿ ತೊಗೊಂಡಿನಾಗರಿ. ಮುಂಜಾನೆ ಹೇಳೋದೇ ಕಠಿಣ ಆಗ್ಯದ. ಹೇಳಿದೆ ಅಲ್ರಿ, ಮುಂಜಾನೆ ಬಿಸಿಲು ಇರ್ತದೆ, ಒಂದೊಂದು ಟೈಮ್ದಾಗ ಚಳಿನೂ ಇರ್ತದೆ. ಅದಕ್ಕೆ ಇವತ್ತು ಫುಲ್ ಚಳಿನೇ ಐತಗರಿ. ಹೇಳೋಕ್ಕೆ ಹೋಗ್ಬಾರ್ದು. ನಿಮ್ಗೆ ಮುಂಜಾನೆ ಅದು ವ್ಯೂ ತೋರಿಸ್ತೀನಿ ಬರ್ರಿ. ಮುಂಜಾಲದ ಸ್ವಲ್ಪ ಬರ್ಡ್ಸದ ಆವಾಜ್ ಕೇಳ್ರಿ. ಆವಾಜ್ ಈ ಗಿಡದಿಂದ ಬರತ್ತದಾಗ್ರಿ ಆವಾಜ್. ಯಾಕೆ ಮುಂಜಾನೆ ಬಂದು ಇಲ್ಲಿ ನಿಮಗೆ ವ್ಯೂ ತೋರಿಸೋಣ ಅಂದರೆ, ಮುಂಜಾನೆ ಸನ್ರೈಸ್ ಆಗ್ಬೋದು ಮತ್ತು ಪಕ್ಷಿಗಳ್ದು ಆವಾಜ್ ಕೇಳೋದಾಗ ಇವು ಎರಡಕ್ಕೆ ನೋಡಿದ್ರೆ ಎಷ್ಟು ಸಂತೋಷ ಅನ್ನಿಸ್ತದಲ್ಲ, ಹೇಳಕ್ಕೆ ಹೋಗ್ಬಾರ್ದು. ಅಂದರೆ ಮುಂಜಾನೆ ಅದ್ರ ಸಂಬಂಧ ಬರೋದೇ ಅದ್ರ ಸಂಬಂಧ ಬರ್ತೇನೆ ರೀ. ಯಾಕಂದರೆ ಇನ್ನೊಂದು ಸ್ವಲ್ಪ ಒಂದು ತಾಸಾಗ ನಾವು ಚಲೋ ಇರೋಂಗಿಲ್ಲ. ಅದಕ್ಕಲ್ಲೇ ಮುಂಜಾನೆ 7ಕ್ಕೆ 8ಕ್ಕೆ ಮ್ಯಾಗ ಬರ್ತೇನೆ ರೀ. ಇಷ್ಟು ಚಲೋ ಆವಾಜ್, ಪಕ್ಷಿಗಳ್ದು ಆವಾಜ್ ಮತ್ತು ಸನ್ರೈಸ್ ಆಗೋದು ಇವು ಎರಡು ನೋಡಿ ಫುಲ್ ಸಂತೋಷ ಆಗ್ತದೆ. ಅಂದರೆ ಒಂದು ಯಾವುದೋ ಒಂಥರ ಎನರ್ಜಿ ಬರ್ತದೆ, ಪಾಸಿಟಿವ್ ಎನರ್ಜಿ ಬರ್ತದೆ. ಅಂದರೆ ವಿಡಿಯೋ ಮಾಡೋಕ್ಕೂ ಪಾಸಿಟಿವ್ ಬರ್ತದೆ. ಅದಕ್ಕಲ್ಲಿ ಮ್ಯಾಗ ಬಂದು ನಿಮ್ಗೆ ಇದು ವ್ಯೂ ತೋರಿಸ್ತೀನಿ ರೀ. ಹಾಗೆ ಪಪ್ಪಾರ ಗಾಡಿ ವರ್ಷ ಅಂತ ಹೇಳಿದ್ರೆ, ಅದಕ್ಕಲ್ಲಿ ಗಾಡಿ ಚಾವಿ ತೊಗೊಂಡು ವರ್ಷ ಕೊಂಟಿನಾಗರಿ ಬರ್ರಿ. ಗಾಯ್ಸ್, ಆ ಗಾಡಿ ತಂದಿಟ್ಟಿನಾಗರಿ. ಗಾಡಿ ಕೂಡ ನಮ್ಮ ಸಬ್ಸ್ಕ್ರೈಬರ್ ಇರ್ತಾರಾಗರಿ. ಇವನೇ ನೋಡ್ರಿ ಸಬ್ಸ್ಕ್ರೈಬರ್. ಎಲ್ಲಿರ್ತೀನಿ? ಕುಂಬಾರಗಲ್ಲಾಗ್ರಿ. ಸಬ್ಸ್ಕ್ರೈಬ್ ಮಾಡಿ ಮಾಡೀನಿ. ಎಲ್ಲಿ? ಮೊಬೈಲ್. ಏನ ಹಿಂಗೆ ಯಾಕೆ ನಿಂತಿ? ಸುಮ್ಮನೆ. ಹಾಂ, ಸಾಲಿಗೆ ಹೋಗಲ್ಲ? ಹೋಗ್ತೀನಿ, ನಾ ಟೈಮ್ ಆಗಲ್ಲ. ಎಟ್ಟಗೆ ಹೋಗ್ತಿ? 10ಕ್ಕೆ. ನಿನ್ನ ವಿಡಿಯೋನೇ ಬರಾಗಿಲ್ಲ ಯೂಟ್ಯೂಬ್ದಾಗ ಅನ್ನತಾನ್ರಿ. ನಿಮ್ಮ ಅಣ್ಣ ಎಲ್ಲ ಅದಾನೆ? ಅಂಗಡಿಗೆ ಹೋಗ್ಯಾನ. ಅಂಗಡಿಗೆ ಹೋಗ್ಯಾನ? ಆಯ್ತು, ಸಾಲಿಗೆ ಹೋಗಿ. ಹ್ಞೂ, 10ಕ್ಕೆ ಹೋಗ್ತೀನಿ. ಗಾಡಿ ವರ್ಷಿ ಹೊಂಟಿತ್ರಿ ಮ್ಯಾಗ. ಮತ್ತು ನಮ್ಮ ಪಪ್ಪಾರ ಮತ್ತು ಅವು ಮೊನ್ನೆ ಇಸ್ತ್ರಿ ಅರ್ಬಿ ಕೊಟ್ಟಿದ್ದಲ್ರಿ, ಇಸ್ತ್ರಿ ಅರ್ಬಿ ತೊಗೊಬಾ ಅಂತ ಕಳ್ಸತ್ತಿದ್ರು. ನಡ್ರಿ ತೊಗೊಂಬರೋಣ. ಅದನ್ನು ನಮ್ಮ ಪಪ್ಪಾರ್ದು ಮೊಬೈಲ್ ತೊಗೊಂಡು ಹೊಂಟಿನಾಗರಿ ಇಸ್ತ್ರಿ ಅರ್ಬಿ ತರಕ್ಕೆ. 10 minutes later. ಫೈನಲಿ ಇಸ್ತ್ರಿಗೆ ಅಂಗಡಿ ಬಂದಿಡ್ರಿ. ಅಂಕಲ್ ನಮ್ಮ ಅರ್ಬಿ ಕೊಡತ್ತಾರಾಗರಿ. ಇಲ್ಲಿ ಅಂಕಲ್ ಇಸ್ತ್ರಿ ಅರ್ಬಿ ಕೊಟ್ಟಾರ. ನಡ್ರಿ ತೊಗೊಂಡು ಹೋಗೋಣ ಮನೆಗೆ. ದಿನ ತರೋದು ದಿನ ಹೋಗೋದು ಭಾಳ ಮುಷ್ಕಿಲ್ ಐತ್ರಿ ಇದು ಅರ್ಬಿ. ಗಾಯ್ಸ್, ನಿಮ್ಗೆ ಅನ್ಸತ್ತಿರ್ಬೇಕು ಇವ ಯಾರಂತ. ಬೇರೆ ಯಾರು ಅಲ್ಲ, ನಾನೇ. ಹಿಂಗ್ಯಾಕೆ ಗೆಟಪ್ ಹಾಕೊಂದಿನ ಅಂದ್ರೆ ನಿಮ್ಗೆ ಅನ್ಸತ್ತಿರ್ಬೇಕು. ಅದಕ್ಕೆ ಬರ್ರಿ ಹೇಳ್ತೀನಿ ನಿಮ್ಗೆ. ಏನೈತಂದ್ರಿ, ಭಾಳ ಹೊಲ್ಸಾಗ್ಯದಾಗರಿ. ಪೂರಾ ಧೂಳ್ ಆಗ್ಯದ. ಅದ್ರ ಸಂಬಂಧ ಇದಕ್ಕೆ ಒರೆಸ್ಬೇಕಂತ ಪ್ಲಾನ್ ಐತಿ. ಅದಕ್ಕಲ್ಲಿ ಈ ಗೆಟಪ್ ಹಾಕೊಂದಿನ್ರಿ. ಕಾಣಿಸತ್ತೇನಲ್ರಿ, ದಿಸ್ ಇಸ್ ಸ್ಪೈಡರ್ ಮ್ಯಾನ್. ನಮ್ಮ ಕರ್ನಾಟಕ ಸ್ಪೈಡರ್ ಮ್ಯಾನ್. ಇದು ಪೂರಾ ಹೊಲ್ಸಾಗ್ಯದ. ಅದಕ್ಕಲ್ಲಿ ಪೂರಾ ಕ್ಲೀನ್ ಮಾಡೋದೈತಿ. ಪೂರಾ ಧೂಳ್ ಹೊಲ್ಸಾಗ್ಯತದ. ಅದ್ರ ಸಂಬಂಧ ಅದಕ್ಕೆ ಒರ್ಸೋದೈತಿ. ಬರ್ರಿ ವರ್ಷ. ಗಾಯ್ಸ್, ಈ ಥರದ ಪರಿಸ್ಥಿತಿ ಯಾರಿಗೂ ಬರಬಾರ್ದ. ಪೂರಾ ಧೂಳ ಕಣ್ಣಾಗೆ ಹೊಂಟವಾಗರಿ. ಏನ್ ಮಾಡೋದು? ಇಂಥ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದ ಅಂತ ದೇವ್ರಿಗೆ ಬೇಡ್ಕೋತೀರಿ. ದೇವ್ರೆ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದ ಅಂತ. ಗಾಯ್ಸ್, ಯಾರ್ಯಾರು ನಿಮ್ಮ ಮನ್ಯಾಗ ಹಿಂಗೆ ಕೆಲಸ ಮಾಡ್ತೀರಿ ಪ್ಲೀಸ್ ಕಮೆಂಟ್ದಾಗ ಹೇಳ್ರಿ. ನಾನು ನೋಡ್ಬೇಕು ಮನೆಗೆ ಯಾರ್ಯಾರು ಹಿಂಗೆ ಈ ಥರ ಕೆಲಸ ಮಾಡ್ತಾರಂತ. ಪ್ಲೀಸ್ ಕಮೆಂಟ್ ಮಾಡ್ರಿ.
ರೀ ಪೂರಾ ಕಸ ಪೂರಾ ಧೂಳು ಎಟ್ಟು ಬಿದ್ದದಾಗ ರೀ ಪೂರಾ ಇಷ್ಟು ಧೂಳು ಇತ್ತಾಗ ಗಾಯ್ಸ್ ನೋಡ್ರಿ. ಒಂದು ಪಂಕದಾಗ ಇಷ್ಟು ಧೂಳಿದ್ರೆ ಮನೆಗೆ ಎಷ್ಟು ಧೂಳು ಇದ್ದಿರ್ಬೇಕ್ರಿ ನೋಡ್ರಿ. ಎಲ್ಲ ಪೂರಾ ಕಂಪ್ಲೀಟ್ ಫುಲ್ ಮಿನ್ಸತಾವ್ರಿ. ಅಂದ್ರೆ ಅದು ಇನ್ನೊಂದು ಸ್ವಲ್ಪ ಹೊಲಸೈತ್ರಿ ಕರೆ ಅದು ಎಷ್ಟು ವರ್ಷದ್ರು ಹೋಗೋಲಾಗ್ಯದ. ಅದು ಜಿಕಿಟಿ ಗಪ್ಲೆ ಅಂಟ್ಕೊಂಡದ್ರಿ, ಅದ್ರ ಸಂಬಂಧ ಅದು ಎಟ್ಟು ತಿಕ್ಕಿದ್ರು ಹೋಗೋಲಾಗ್ಯದ್ರಿ. ನೋಡ್ರಿ ಗಾಯ್ಸ್ ಧೂಳು ಎಟ್ಟು ಬಿದ್ದದಾಗ ರೀ ಪಂಕದ. ಇದಷ್ಟು ಒಂದು ಪಂಕದ ಎಷ್ಟು ಧೂಳು ಇದ್ದಂದ್ರೆ ಪೂರಾ ಮಣ್ಣಿದಷ್ಟು ಧೂಳು ಆಗ್ತಿರ್ಬೇಕ್ರಿ. ಎಷ್ಟು ಧೂಳು ಬಂದದಾಗ ರೀ ಇನ್ನ ಭಾಳ ಐತ್ರಿ ಗಾಯ್ಸ್. ಅದು ಆಗನ ಕಸ ಬಾರಿಗ್ಲಿ ಒರೆಸಿ ಸಿಗ್ತೇನ್ರಿ ಸೀದಾ. ಫೈನಲಿ ಗಾಯ್ಸ್ ನಮ್ದು ಪಂಕನೂ ಕ್ಲೀನ್ ಆಗ್ಯದ ಮತ್ತು ನಮ್ಮ ಪರ್ಸಿನೂ ಕ್ಲೀನ್. ಹುಡುಗರಿಗೆ ಇಂಥದ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ರಿಯಲಿ ನಾನು ಫೀಲಿಂಗ್ ಹೇಳತ್ತೀನಿ ರೀ ನಿಮ್ಗೆ ಗಾಯ್ಸ. ಏನಂದರೆ ಇಷ್ಟು ಮನೆ ಸ್ವಚ್ಛ ಅಂದ್ರೆ ನಿನಗೆ ಹೇಳೋಕ್ಕೆ ಹೋಗ್ಬಾರ್ದು. ಇಷ್ಟು ಅದೊಂದು ಒಂದು ದಿನ ಪೂರ ನಮ್ಗೆ ಮಿಕ್ಕಿ ಊರೆಲ್ಲ ಏನು ಇಡೀ ಊರೇ ಸಾಫ್ ಮಾಡಿ ಬಂದಂಗೆ ಹಂಗೆ ಅನ್ಸತ್ತದ. ಮತ್ತು ಮನ್ಯಾಂದ ತಲೆ ಮಮ್ಮಿಯರ್ ಹತ್ತು ಇಟ್ಟು ತಲೆ ತಿತ್ತಾರ. ಆ ಸಾಮಾನು ಅಲ್ಲಿ ಇಡು, ಈ ಸಾಮಾನು ಇಲ್ಲಿ ಇಡು, ಈ ಸಾಮಾನು ಅಲ್ಲಿ ಇಡು ಇಂಥ ಪೂರ ತಲೆ ತಿಂದು ಜೀರಿಗೆ ಮಾಡ್ತಾರ. ಈಗ ನಡ್ರಿ ಜಳಕ ಮಾಡಕ್ಕೆ ಹೋಗೋಣ. ಸೀದಾ ಸಿಗ್ತೇನೆ ಜಳಕ ಆದ್ಮ್ಯಾಗ. ಇವಾಗಂತೂ ಸದ್ಯ ಜಳಕ ಮಾಡಿ ಬಂದೇನ್ರಿ. ಮೈ ಪೂರ ವಜ್ಜ ಅನ್ಸತ್ತದ್ರಿ. ಸ್ವಲ್ಪ ಚಕ್ಕರ್ ಬಂದಾಗೂ ಆಗತ್ತದ. ಅದ್ರ ಸಂಬಂಧ ಸ್ವಲ್ಪ ಚಾಯ್ ಕೊಡ್ಯೋನ್ ಬರ್ರಿ. ಚಾಯ್ ಗರಂ ಮಾಡಕ್ಕೆ ಮನ್ಯಾಗ ಯಾರು ಇಲ್ಲ, ನಾನೇ ಗರಂ ಮಾಡ್ಕೋಬೇಕಾ. ಬರ್ರಿ ಚಾಯ್ ಗರಂ ಮಾಡ್ಕೊಂಡು ಕುಡಿಯೋನ್ ಬರ್ರಿ ಗಾಯ್ಸ್. ಫೈನಲಿ ಚಾಯ್ ಗರಂ ಮಾಡಿ ಕುಡಿಯತ್ತೀನಾಗ್ರಿ. ಸೀದಾ ಸಿಗ್ತೀನಿ ಚಾಯ್ ಕುಡ್ದು ಆದ್ಮ್ಯಾಗ. ನಮ್ಮ ಅಕ್ಕರ್ಗ ಸ್ವಲ್ಪ ಬ್ಯಾಂಕ್ದಾಗ ಕೆಲಸ ಐತಿ. ಅದ್ರ ಸಂಬಂಧ ನನಗೆ ಬೆನ್ನ ಹತ್ತಾಳ, ನನಗೆ ಬ್ಯಾಂಕಿಗೆ ಬಿಟ್ಟು ಬಾ ಅಂತ. ಮತ್ತು ಅದು ಆಗನ ಸ್ವಲ್ಪ ಹೊರಗೆ ತಿನ್ನಾಕೋ ಎಲ್ಲಾರ ಒಂದು ಸ್ವಲ್ಪ ತಿಂದು ಸೀದಾ ಮನೆ ಬರೋದೈತ್ರಿ. ಅದಕ್ಕಲ್ಲೇ ನಡ್ರಿ ಹೋಗೋಣ. ಏನಾಗ್ತದ ಏನಿಲ್ಲ ನೋಡೋಣ ಗಾಯ್ಸ್. ಮನಿದ ಕೀಲೆ ಹಾಕಿ ಹೊಂಟಿರಾಗರ್ತಾಳ. ನಂದು ಬ್ಯಾಂಕಿಗೆ ಹೋಗೋದು ಪ್ಲ್ಯಾನ್ ಇತ್ತು, ಆದರೆ ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಟೈಮ್ ಬೇಕಾಗಿತ್ತು. ಇಲ್ಲಿ ನೋಡ್ರಿ ನಮ್ಮ ಟುಂಟುನಿಗೆ ಮಣ್ಣೇರ ತೊಳ್ದಿಲ್ರಿ. ಇಲ್ಲಿ ನೋಡ್ರಿ ಎಷ್ಟು ಹೊಲ್ಸಾಗ್ಯದಾಗ ಮತ್ತೆ ಹೊಲ್ಸಾಗ್ಯದಾಗ ಇಲ್ಲಿ ಮತ್ತೆ ಹೊಲ್ಸಾಗ್ಯದಾಗ ಪೂರಾನೇ ಹೊಲ್ಸಾಗ್ಯದ್ರಿ. ಆಕಿನೂ ಪಾಸ್ಬುಕ್ ಮತ್ತು ATM ಕಾರ್ಡ್ ತೊಗೊಂಡಲ್ರಿ. ಇಲ್ಲಾಗಾರ ನಮ್ಮ ಅಕ್ಕ ರೆಡಿ ಆಗ್ಯಾರ. ಹೋಗೋಣ ಮನೆ ಬಂದು ಗಾಡಿ ತೊಳಿತೇನ್ರಿ. ಮತ್ತೆ ನಡ್ರಿ ಹೋಗೋಣ. With my head again, you had your heart set on me, but these feels they come and go and me. 20 minutes later. ಸೊ ಗೈಸ್ ಫೈನಲಿ ಬ್ಯಾಂಕಿಗೆ ಬಂದಿವಾಗ್ರಿ. ಇಲ್ಲಿ ಬಂದು ನೋಡಿದ್ರೆ ಬ್ಯಾಂಕೇ ಬಂದೈತ್ರಿ ಇವತ್ತು. ಬಂದೈತ್ರಿ. ಸೊ ಗೈಸ್ ಇಲ್ಲಿ ಬಂದಾಗ ಆಗಾರ ಬ್ಯಾಂಕೇ ಬಂದೈತ್ರಿ ಇವತ್ತು. ಯಾಕೋ ಆಗಿದ್ದ ಕೆಲಸನೂ ಆಗ್ಲಿಲ್ರಿ ಗೈಸ್. ATM ಕಾರ್ಡ್ದಾಗ ಚೆಕ್ ಮಾಡತ್ತೀವ್ರಿ ಕ್ಯಾಶ್ ಅದಾವಿಲ್ಲ ಅಂತ. ATM ಇವತ್ತು ಬ್ಯಾಂಕ್ ಬಂದೈತ್ರಿ. ಅದ್ರ ಸಂಬಂಧ ATMದಾಗ ಬ್ಯಾಲೆನ್ಸ್ ಚೆಕ್ ಮಾಡೋಂಬರ್ರಿ. ಹಂಗೆ ಹೋಗೋದು ಹಂಗೆ ಹೋಗ್ಬೇಕು. ಅದಿನೇ ಬಂದೈತಿದ ಇವತ್ತು. ನಸೀಬೆ ಖರಾಬ್ ಐತಿ ಬರ್ರಿ. ನಮ್ಮ ಅಕ್ಕ ಎಷ್ಟು ಜಲ್ದಿ ಹೊಂಟಲ್ಲ ಗೈಸ್. ATM ಕಾರ್ಡ್ದಾಗ ಇದು ಬ್ಯಾಲೆನ್ಸ್ ಚೆಕ್ ಮಾಡೋದೈತ್ರಿ. ನಮ್ಮ ಅಕ್ಕರ್ ಇನ್ನೂ ATM ಆ್ಯಕ್ಟಿವೇಟ್ ಮಾಡಿದ್ದೀರಿ. ಅದಕ್ಕಲ್ಲಿ ಈಗ ಜಸ್ಟ್ ಆ್ಯಕ್ಟಿವೇಟ್ ಮಾಡೀವ್ರಿ. ಸ್ವಲ್ಪ ಬ್ಯಾಲೆನ್ಸ್ ಇನ್ಕ್ವೈರಿ ಮಾಡತ್ತಿದ್ವಿ ರೀ. ಅದು ಆಗಣ ಸ್ವಲ್ಪ ಹೊರಗೆ ನಮ್ಮ ಅಕ್ಕ ಈಗ ಪಾರ್ಟಿ ಕೊಡಿಸ್ತಾಳ, ಅದೇ ತಿನ್ಕೊಂಡು ಹೋಗ್ತೀವ್ರಿ ಗೈಸ್. ನಮ್ಮ ಅಕ್ಕರಿಗೆ ರೊಕ್ಕ ಹೆಂಗೆ ತೆಗಿಯೋದಂತ ಕೇಳತ್ತೀನಿ ರೀ. ಆಕಿಗೆ ಬರ್ರಿ ತೋರಿಸ್ತೀನಿ ನಿಮ್ಗೆ. ಹಿಂಗೆ ಹಾಕ, ಇದು ಹಾಕ, ಹಾಂ ಅದು ಹಾಕ, ಅದು ಹಾಕಿರಿ. ಈಗ ಇನ್ನೇನ್ರ ಒಂದು ಸ್ವಲ್ಪ ವೇಟ್ ಮಾಡ. ಚೈನಿದಾಗ ಅದಾಳ ಈಗ. ಹಿಂಗೆ ಅದು ಹತ್ತಿದ್ದಿ. ಈಗ ಇಂಟರ್ ಪಿನ್ ನೋಡಿ. ನಿಂದು ಪಿನ್ ನೋಡಿ. ಅಕ್ಕ ಎಟ್ಟು ಇಟ್ಟಾಳೇನೋ ರೀ ATMದಾಗ ರೊಕ್ಕ. ನೆಡ್ರಿ ಹೋಗ್ಲಿ ಅದು. ಈಗ ಇನ್ನೊಮ್ಮೆ ಹಾಕ. ರೊಕ್ಕದ ಇದು ಚೆಕ್ ಮಾಡೋದಿತ್ತಂದ್ರೆ ಬ್ಯಾಲೆನ್ಸ್ನಾಗ ಹೋಗೋದು. ಈಗ ರೊಕ್ಕ ತೆಗೋದಿತ್ತಂದ್ರೆ ವಿಡ್ರಾದಾಗ ಹೋಗ. ಈಗ ಬ್ಯಾಲೆನ್ಸ್ ಚೆಕ್ ಮಾಡತ್ತಿ ಅಂದ್ರೆ ನಿಂದ ಸೇವಿಂಗ್ ಅಕೌಂಟ್ ಐತಿ. ಇಲ್ಲಿ ರಿಸಿಪ್ಟ್ ಬರ್ತಾಗ ಗಾಯ್ಸ್. ಬರೀ 300 ರೂಪಾಯಿ ಇಟ್ಟಾಲಾಗ್ರಿ ಗಾಯ್ಸ್. ನಮ್ಮ ಅಕ್ಕರ್ ಏನೋ 1,000 ರೂಪಾಯಿ 2,000 ರೂಪಾಯಿ ಇಟ್ಟು ಮಾಡಿದ್ರೆ ಬರೀ 300 ರೂಪಾಯಿ ಇಟ್ಟಾಲಾಗ್ರಿ ಗಾಯ್ಸ್. ಫೈನಲಿ ATMದಿಂದ ನಮ್ಮ ಅಕ್ಕರ ರೊಕ್ಕ ತೆಗಿಯೋದು ಕಲ್ತಾಳ್ರಿ. ಹೆಂಗೆ ಅನ್ಸತ್ತದ ATM ಕಾರ್ಡ್ ರೊಕ್ಕ ತೆಗಿದೆ. ರೊಕ್ಕನೇ ಇಟ್ಟಿಲ್ರಿ. 300 ರೂಪಾಯಿ ಇಟ್ಟಲ್ರಿ. ಪಾರ್ಟಿ ಏನಾರು ಕೊಡ್ತೇನಿಲ್ಲ. ಹಾಂ ಸೊ ನಮ್ಮ ಕೂಡ ಪೋಪಾಟ್ ಐತ್ರಿ. ಏನಂದ್ರೆ ನಮ್ಮ ಅಕ್ಕರ ಸ್ವೀಟ್ ಅಂಗಡಿಗೆ ಒಯ್ಯತ್ತಿದ್ರೆ, ಆದರೆ ನಮ್ಮ ಅಕ್ಕರ್ದು ಫೋನ್ಪೇನೇ ಚಾಲು ಇಲ್ಲ, ನಮ್ದು ಬ್ಯಾಲೆನ್ಸೇ ಇಲ್ಲ. ನಡ್ರಿ ಮನೆಗೆ ಹೊಂಟೀವಿ. ನಸೀಬೇ ಬೇಕಾರೈತ್ರಿ. ಮತ್ತು ಅದ್ರಾಗ ಬ್ಯಾಂಕ್ನೂ ಬಂದೈತ್ರಿ ಇವತ್ತು. 1 hour later.
ಸೊ ಗೈಸ್ ಫೈನಲಿ ಮನೆಗೆ ಬಂದಿವಾಗ ರೀ ಹೋಗಿದ ಕೆಲಸನೂ ಆಗ್ಲಿಲ್ಲ ರೀ, ನಸೀಬೇ ಬೇಕಾರ ಐತ್ರಿ. ಏನಂದ್ರೆ ನಮ್ಮ ಅಕ್ಕಾರ ಎಷ್ಟು ಚಂದ ನನಗೆ ಟ್ರೀಟ್ ಕೊಡತ್ತಿದ್ದಳ, ಅದನ್ನು ಏನೂ ಉಪಯೋಗ ಆಗಲಿಲ್ಲ ರೀ. ಯಾಕಂದ್ರೆ ನಮ್ಮ ಕಡೆ ಇಬ್ಬರ ಕಡೆನೇ ರೊಕ್ಕ ಇದ್ದಿದ್ದಲ್ಲ ರೀ. ಒಂದು ನನ್ನ ಕಡೆ ಫೋನ್ಪೇದಾಗ ಇದ್ದು ಕರೆ, ಆದರೆ ರೀಚಾರ್ಜ್ ಇದ್ದಿದ್ದಿಲ್ಲ. ನಮ್ಮ ಅಕ್ಕರ್ದು ಈಗ ಇದು ATM ಕಾರ್ಡ್ ಆ್ಯಕ್ಟಿವೇಟ್ ಮಾಡಿದೆ, ಅದ್ರ ಸಂಬಂಧ. ಮತ್ತು ಕ್ಯಾಶ್ನೂ ಇದ್ದಿದ್ದಿಲ್ಲ, ಅದ್ರ ಸಂಬಂಧ ಮತ್ತು ಸೀದಾ ಮನೆಗೆ ಬಂದೀವ್ರಿ ಬಾಯಿ ಮುಚ್ಕೊಂಡು. ಬ್ಯಾಂಕ್ನೂ ಬಂದಿತ್ತು, ಯಾವ ಕಾರಣದಿಂದ ಬಂದಿತ್ತು ಗೊತ್ತಿಲ್ಲ, ಆದರೆ ಕೆಲಸನೂ ಆಗಲಿಲ್ಲ. ಎನಿವೇಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.